ಫಸ್ಟ್ ಫ್ರೀ ಟಿಕೆಟ್ ಅಂತ ಬಂದಿದ್ದು ಟ್ಯಾಟ್ಗೋಸ್ಕರ ಒಂದು ವಿಡಿಯೋ ಹಾಕಿದ್ರು, ಬನ್ನಿ ಫಿಲಮ್ ನೋಡಿ, ಇಷ್ಟ ಆದರೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಇಷ್ಟ ಇಲ್ಲ ಬೈತಾ ಇರಿ ಅಂತ ಹೇಳಿದ್ರು. ನನಗೆ ತುಂಬ ಇಷ್ಟ ಆಯ್ತು ಫಿಲಮ್. ನಂದು ಒಂದು ಟಿಕೆಟು ಕಾಸು ಕೊಡ್ತಿದ್ದೇನೆ ಸೂರ್ಯನಿಗೆ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡ್ಬೇಕಲ್ವಾ, ಯಾವನ ಕುಟುಂಬಕ್ಕೆ ಬಂದು ಏನೋ ಪೆಟ್ರೋಲ್ ಕೊಡೋದು ಅದಲ್ಲ, ಕೊಟ್ಟರೆ ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಫಿಲಮ್ ಚೆನ್ನಾಗಿದೆ. ಸುಮಾರು ಹೀರೋಗಳಿದ್ದಾರೆ, ಅವರು 3-4 ಫಿಲಮ್ ಮಾಡಿದ್ದಾರೆ. 3-4 ಫಿಲಮ್ ಮಾಡ್ರು, ಇನ್ನೊಂದು ಮತ್ತೆ ಫಿಲಮ್ ಮಾಡ್ರು, 1 ವಾರ ಓಡೋದಷ್ಟು ಚೆನ್ನಾಗಿಲ್ಲ ಅಂದ್ರೆ ಎತ್ತಾಕ್ಬಿಡ್ತಾರೆ. ಸೂರ್ಯನ್ ಫಿಲಮ್ ಚೆನ್ನಾಗಿದೆ, 3ನೇ ವಾರ ಓಡ್ತಾ ಇರೋದು ಅಲ್ವಾ. ಆನೆಸ್ಟಾಗಿ ರಿವ್ಯೂ ಕೊಡಬೇಕು. ಸೂಪರ್ ಆಗಿದೆ ಫಿಲಮು. ಒಬ್ಬ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ಬೇಕು, ತಂದೆ ತಾಯಿ ಪ್ರೀತಿ, ಅದು ಮತ್ತೆ ಎಲ್ಲ ಚೆನ್ನಾಗಿದೆ. ಸೂಪರ್. ಇನ್ನೊಂದು ಸೀನ್ ಸಹ ಬೆಂಕಿ. ಸೂಪರ್. ನನಗೆ ಸರ್ ಮತ್ತೆ ತಂದೆ ಮಗಳ ಸೀನ್ ತುಂಬ ಎಮೋಷನ್ ಆಗಿತ್ತು. ಮತ್ತೆ ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂತ, ಹೆಂಡತಿಗೆ ಈ ಥರ ಆದರೆ ಗಂಡಂಗೆ ಎಷ್ಟು ಕೋಪ ಬರುತ್ತೆ ಅಂತ ತೋರಿಸಿದ್ದಾರೆ ಸೂರ್ಯ. ಅದು ಪಕ್ಕ ಆನೆಸ್ಟಾಗಿ ಇಷ್ಟ ಆಯ್ತು ಸರ್ ನನಗೆ. ತುಂಬ ಸೂಪರ್ ಆಗಿದೆ ಫಿಲಮು. ಸೂರ್ಯನು ಫಸ್ಟ್ ಟೈಮ್ ಅಣ್ಣ ಉಂಡಿಯಲ್ಲಿ ಹಾಕಿದ್ದಾರೆ. ನನ್ನ ಲೈಫಲ್ಲಿ 2 ವಾರ ಓಡೈತೆ. ಆ ಕಲೆಕ್ಷನ್ ಎಷ್ಟಂತನೂ ನಾನು ನೋಡಿಲ್ಲ. ಫಸ್ಟು ಇದರಲ್ಲಿ ನಾನು ಆಡಿಯನ್ಸಾಗೆ ಅಭಿಮಾನಿ ದೇವರುಗಳು ಕೊಡ್ತಾ ಇದ್ದಾರೆ ಅಂದರೆ ಫಸ್ಟು ಇದನ್ನು ನಾನು ಹಂಗೆ ಇದನ್ನು ನಾನು ಮಾಡ್ಕೊತೀನಿ, ನನ್ನ ಒಂದು ಬೀರೋದಲ್ಲಿ ಮಾಡ್ಕೊತೀನಿ. ನನ್ನ ಸೆಲೆಬ್ರಿಟಿಗಳೇ ನನ್ನ ಅಭಿಮಾನಿ ದೇವರುಗಳು. ಟ್ರೋಲರ್ ಆಗಿರ್ಬೋದು. ತುಂಬ ಥ್ಯಾಂಕ್ಸ್ ಅಣ್ಣ. ನನಗೆ ತುಂಬಾ ಖುಷಿ ಆಗ್ತೈತೆ ದುಡ್ಡು ತೊಗೊಂಡು. ನಾನು ಏನು ಹೇಳೋಕ್ಕಂತ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಟೀಮ್ ಸಮೇತ ನಾವು ಗೆದ್ದಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂದು ಸರ್ ಇವತ್ತು ಡ್ಯೂಟಿ ಇತ್ತು, ಆಕ್ಚುಲಿ ಕಾನ್ಸ್ಟಿಟ್ಯೂಟ್ ಕೆಲಸ ಮಾಡೋದು KR ಪುರಂ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ರಜಾ ಬೇಕಲೇಬೇಕು ಅಂತ. ನಿನ್ನೆ ಒಂದು ವಿಡಿಯೋ ನೋಡ್ಬಿಟ್ಟು ನಾನು ಫಿಲಮ್ ನೋಡಿರ್ಲಿಲ್ಲ, ಇವಾಗ ಫಿಲಮ್ ನೋಡ್ಬಿಟ್ಟು ಹೇಳ್ತಾ ಇರೋದು ನಿಮ್ಗೆ. ಆವಾಗಲೇ ಇಂಟರ್ವ್ಯೂ ಬಂದು ಹೇಳಿದೆ ಸೂಪರ್ ಸ್ಟಾರ್ ಚೆನ್ನಾಗಿದೆ ಸರ್ ಅಂತ. ಸೂಪರ್ ಎಂಟ್ರಿ, ಫಿಲಮೇ ಸೂಪರ್ ಆಗಿದೆ, ಬಂದು ನೋಡ್ಬೇಕಷ್ಟೇ. ಸಿನಿಮಾನ ನಾನು ನೋಡಿದ್ದೀನಿ. ನಾನು ಬಂದ್ಬಿಟ್ಟು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆ, ಬಂದು ನೋಡಿ. ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗಿದೆ. ಆಮೇಲೆ ಚೈತ್ರ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು, ಅವ್ರು ಮಾಡಿರೋ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದೆ. ಆಮೇಲೆ ಬ್ಯಾಟು ಅಂತ ಹೇಳಿ ಅವ್ರು ಮಾಡಿರೋ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದೆ. ಇವರ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಆಮೇಲೆ ಸಿನಿಮಾ ಓವರಾಲ್ ಚೆನ್ನಾಗಿದೆ. ಬಂದು ಸಿನಿಮಾನ ಕನ್ನಡ ಸಿನಿಮಾಗಳಿಗೆ ನಾನು ಮೊದಲೇ ಒಂದು ಸಲ ಹೇಳಿದ್ದೀನಿ, ಕನ್ನಡ ಸಿನಿಮಾಗಳಿಗೆ ಬೆಂಬಲ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಆಡಿಯನ್ಸ್ ಇಲ್ಲ ಅಂತ ಹೇಳಿ. ನಾನು ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಯಾವುದೇ ಚೆನ್ನಾಗಿದೆ, ಮೆಸೇಜ್ ಇದೆ. ವೈಲೆನ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದಿದೆ. ಮತ್ತು ಫೇಕ್ ಲವ್ ಒಂದಿದೆ. ಆಮೇಲೆ ಕಾಮಿಡಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿದಾರನೇ ಇದೆ. ಚೆನ್ನಾಗಿದೆ ಸರ್. ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. 2 ಸೀನ್ ಬಿಟ್ಟು ಮಿಕ್ಕಿದ್ದು ಫ್ಯಾಮಿಲಿ ನೋಡ್ಬೋದು. ಸರ್ ನೀವು ಹೇಳಿದ್ರಿ ಸರ್ ಥಿಯೇಟರ್ಗೆ ಇವತ್ತು ನಾವು ಉಚಿತವಾಗಿ ಶೋನ ಮಾಡ್ತೀವಿ. ಹೌದು, ಇದು ಸುಮಾರು ಜನ ನಾವು ಕಣ್ಣಾರೆ ನೋಡಿದ್ವಿ, ದುಡ್ಡು ಕೊಟ್ಟಿದ್ದಾರೆ, ಬಂದು ಸಿನಿಮಾ ನೋಡ್ಬಿಟ್ಟು ದುಡ್ಡು ಕೊಟ್ಟಿದ್ದಾರೆ. ಹೌದ್ರಾ? ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ, ಯಾಕಂದ್ರೆ ನೀವೇ ಪ್ರಮೋಟ್ ಮಾಡಿದ್ರೆ. ಇದು ಪ್ರಮೋಟ್ ಅಲ್ಲ, ನಾನು ಮಾಡಿದ್ದೇನು ಅಂತಂದರೆ ಅದೇ ಹೇಳ್ತಿದ್ದೀನಲ್ವಾ. ನಾನು ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡ್ತಾ ಯಾವುದೇ ಮೀಮ್ಸ್ ಪೇಜ್ಗಳು ಎಲ್ಲಿ ನೋಡಿದ್ರು ಒಂದೇ ಏನು ಅಂತಂದರೆ ಗಿಮಿಕ್ ಮಾಡ್ತಿದ್ದಾರೆ, ಚೀಪ್ ಗಿಮಿಕ್ ಮಾಡ್ತಿದ್ದಾರೆ ಅಂತ. ಸೊ ನಾನು ಒಬ್ಬ ಜವಾಬ್ದಾರಿಯುತ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನಾನು ಸಿನಿಮಾ ಮಾಡ್ತಿರೋದ್ರಿಂದಾಗಿ ನನಗೆ ಸಿನಿಮಾ ಮಾಡೋದು ಕಷ್ಟ ಗೊತ್ತಿದೆ. ಸೊ ಹಂಗಾಗಿ ಏನು ಮಾಡಿದೆ, ನಾನೇ ಬಂದಿದ್ದು, ಇವ್ರು ಯಾರೂ ನನಗೆ ಕರೆಸಿಲ್ಲ. ಆಮೇಲೆ ನನ್ನನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಂಥವ್ರು ಇನ್ನು ಹುಟ್ಟಲಿಲ್ಲ ಸರ್. ನಾನು ಪ್ರಮೋಷನ್ ಇದುವರೆಗೂ ಒಂದ್ಸಲಿನೂ ಮಾಡಿಲ್ಲ. ಆಮೇಲೆ ನಾನು ಅದಕ್ಕೆ ಜನಗಳಿಗೆ ಹೇಳಿದ್ದೀನಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಪ್ರಮೋಷನ್ ಅಂತಲೇ ಬೇರೆ ಥರ ಇರುತ್ತೆ. ನಾನು ಪ್ರಮೋಷನ್ ಅಂತ ಇದ್ದಿದ್ರೆ ತುಂಬಿಸ್ಬಿಡ್ತಾ ಇದ್ದೆ. ನಾನು ಪ್ರಮೋಷನ್ ಮಾಡೋಕ್ಕೆ ಹಿಡಿದಿದ್ದೆ ಥಿಯೇಟ್ರನ್ನ ತುಂಬಿಸ್ಬಿಡ್ತಿದೆ. ಅವರೇಜ್ ಬಂದಿದ್ದಾರೆ, ಜನ ಬಂದಿದ್ದಾರೆ, ಸಪೋರ್ಟ್ ಸಿಗ್ತಾ ಇದೆ. ಮತ್ತು ಮಂಡ್ಯದಲ್ಲೂ ಒಂದು ಥಿಯೇಟರ್ ಸಿಕ್ತು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಇದೆ ಸರ್. ನನ್ನ ವೀಡಿಯೋನ ನೋಡಿಕೊಂಡು ಯಾರು ಇಲ್ಲಿಗೆ ಬಂದರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಯಾರು ಹಣ ಕೊಟ್ಟರೋ ಅವ್ರಿಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೀನಿ. ಒಂದು ಸಿನಿಮಾ ಮಾಡಬೇಕಾದ್ರೆ, ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ಗೊತ್ತಿದೆ ಕಷ್ಟ. ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಎಫರ್ಟ್ಸ್ ಇರುತ್ತೆ, ಆಮೇಲೆ ಅದಕ್ಕೆ ಫೈನಾನ್ಷಿಯಲಿ ಎಷ್ಟು ಇದಿರುತ್ತೆ ಅಂತ ನೋಡಿದ್ದೀನಿ. ಸೊ ಹಂಗಾಗಿ ಇವ್ರ ಸ್ಟ್ರಗಲ್ಲು ಸಿನಿಮಾದಲ್ಲಿ ಕಾಣ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡ್ಬಿಟ್ಟು ಆಮೇಲೆ ರಿವ್ಯೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಯಾರು ಬಂದು ನೋಡಿದ್ದಾರೆ, ಇಲ್ಲಿ ಇವತ್ತು ಇದುವರೆಗೂ ನಂಗೆ ಗೊತ್ತಿಲ್ಲ ಸರ್. ಈಗ ಬಂದು ಯಾರು ಈ ರಿವ್ಯೂಸ್ ಕೊಟ್ಟಿದ್ದಾರೋ ಇದೆಲ್ಲ 100% ಹೈಜಿನಿಕ್, ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ. ಯಾವ ಸೀನ್ ಕೊನೆಯದಾಗಿ ನಿಮಗೆ ಯಾವ ಸೀನ್ ತುಂಬಾ ಇಷ್ಟ ಆಗಿದೆ, ಅಂದ್ರೆ ಮನಸ್ಸಿಗೆ ಉಳಿಯುವಂತ ಸೀನ್ ಯಾವ್ದಿದೆ ಸರ್? ಆಲ್ಮೋಸ್ಟ್ ಆಲ್ ಸೀನ್ಸ್ ಎಲ್ಲ ರಿಜಿಸ್ಟರ್ಡ್ ಇದೆ ಸರ್. ರಿಜಿಸ್ಟರ್ ಇದೆ. ಆಮೇಲೆ ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗಿದೆ. ಆಮೇಲೆ ಕೆಲವೊಬ್ಬರು ನಾನ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಕೈಲಿ ಆ್ಯಕ್ಟಿಂಗ್ ಪ್ರಯತ್ನ ಮಾಡಿಸಿದ್ದಾರೆ. ಕೆಲವೊಬ್ಬರು ಪ್ರೊಫೆಷ್ನಲ್ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಜಿಸ್ಟರ್ ಆಗಿದೆ. ಅದೇ ಹೇಳಿದ್ನಲ್ಲ, ಒಂದು ಲವ್ ಸೀನ್ಗಳಿಂದ ಹಿಡಿದು. ಸೊ ಸೂರ್ಯಣ್ಣ ಅಂತ ಲೀಡಿಂಗ್ ಕ್ಯಾರೆಕ್ಟರ್ ಏನಿದೆಯೋ ಅದು ಆಲ್ರೆಡಿ ರಿಜಿಸ್ಟರ್ಡು. ಆಮೇಲೆ ಅದ್ರ ಜೊತೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರದು ರಿಜಿಸ್ಟರ್ಡ್ ಇದೆ.
ಅಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ, ಇವರೇ ಹೇಳಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನಲ್ಲಿ ಏನು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆಡಿಯನ್ಸ್ ಆಗಿರೋರು, ಅದು ಸಿಗತ್ತೆ. ಆಮೇಲೆ ಜನ ದುಡ್ಡನ್ನು ಎಷ್ಟು ಕೊಟ್ಟರೋ ಆ ದುಡ್ಡಿಗೆ ವರ್ತ್ ಇರುವಂಥ ಮೂವಿ ಸರ್. ಕನ್ನಡ ಸಿನಿಮಾಗಳಿಗೆ ಬೆಂಬಲ ಸಿಗ್ತಾ ಇಲ್ಲ. ಮೊದಲನೇದಾಗಿ ಥಿಯೇಟರ್ಗೆ ಆಡಿಯನ್ಸ್ ಬರ್ತಾ ಇಲ್ಲ. ಒಂದು ಪೈರಸಿ ಅನ್ನೋದೊಂದು, ಅಂದರೆ ಮೂವಿಗಳನ್ನ ಪೈರಸಿ ಮಾಡ್ತಾರೆ, ಆ ಥರದೊಂದು ಪ್ರಾಬ್ಲಮ್ಸ್ ಇರ್ಬೋದು. ಆಮೇಲೆ ಜನ ಅಲ್ಲಿ ಡಿಸೈಡ್ ಮಾಡ್ತಾರೆ, ಅಂದರೆ ಕಮೆಂಟ್ ಸೆಕ್ಷನ್. ಇನ್ನೊಂದು ಇವ್ರದ್ದು ಗಿಮಿಕ್ ಇದೆಯಲ್ಲ, ಗಿಮಿಕ್ ಎಲ್ಲ ವ್ಯೂಸ್ ಓಡುತ್ತಲ್ಲ, ಆ ಥರ ಥಿಯೇಟ್ರಲ್ಲಿ ವ್ಯೂಸ್ ಓಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ಕೊಳ್ತೀನಿ. ಸೊ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಬಂದು ನೋಡಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ. ಡಿ ಬಾಸ್ ಫ್ಯಾನ್ಸ್ಗಳಾಗಿರ್ಬೋದು, ಎಲ್ಲ ಅಭಿಮಾನಿಗಳು ತುಂಬಾನೇ ನನಗೆ ಅವರೇ ನನಗೆ ದೊಡ್ಡ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯೂಶುವಲ್ ಆಗಿ ಡಿ ಬಾಸ್ ಅಣ್ಣಂದಿರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಅವರೇ ಶೋ ಹಾಕ್ಸ್ಕೊಳ್ತಾ ಇದ್ದಾರೆ. ಈ ಪಿಕ್ಚರ್ಗೆ ಡಿ ಬಾಸ್ ಫ್ಯಾನ್ಸ್ಗಳೇ ಅವರೇ ಹಾಕ್ಸ್ಕೊಂಡು ನನ್ನ ಕರೀತಾ ಇದ್ದಾರೆ. ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನನ್ನ ಇಡೀ ಟೀಮ್ ನಾವು ಅಲ್ಲಿ ಇರ್ತೀವಿ. ಎಲ್ಲ ಅಭಿಮಾನಿಗಳು ಬಂದು ಆಶೀರ್ವಾದ ಮಾಡಿ. ನೋಡಿ, ಇವತ್ತು ಯಾರೋ ಅವ್ರೂ ಕೇಳಿ ಕಾಲಲ್ಲ, ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಫೇಕ್ ಅಂತ ತಿಳ್ಕೊಬೇಡಿ. ಅವ್ರ ಪಾಪ ಹತ್ಕೊಂಡು ಅವ್ರ ಮನಸ್ಸಲ್ಲಿರೋ ಮನದಾಳದ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ನೋಡಿ, ನಿಮಗೂ ಆ ಫೀಲ್ ಇರ್ತೈತೆ. ಒಂದು ಗಂಡೆ ಅಂತ ಎಷ್ಟು ಬಾಂಡಿಂಗ್ ಹೋದ್ರೆ ಎಷ್ಟು ಆ ಫೀಲ್ ಆಗ್ತೈತೆ ಅಂತ ಆ ಫೀಲಿಂಗ್ ತೋರಿಸಿದ್ದೀನಿ. ಆಮೇಲೆ ಒಂದು ಹುಡುಗಿಯಿಂದ ಹೋದ್ರೆ ಹೆಂಗೆಲ್ಲ ಸಫರ್ ಪಡ್ತಾರೆ ಅಂತ ಅದನ್ನು ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಗೌರವ ಕೊಡ್ಬೇಕಂತನೂ ತೋರಿಸಿದ್ದೀನಿ. ಎಲ್ಲ ಥರನೂ ತೋರಿಸಿದ್ದೀನಿ. 25 ವರ್ಷ ಗಂಡ್ಮಗನ ಸಾಕಿ ಬೆಳೆಸ್ತಾರೆ ತಂದೆ ತಾಯಿ. ಆ 25 ವರ್ಷ ಅಷ್ಟು ಸಫರ್ ಪಡ್ತಾರೆ. ಆ 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗಿರು. ಅದನ್ನ ಏನು ಕೇಳ್ತೀವಿ, ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಲವ್ ಅನ್ನೋದು ಮರ್ಜಿ ಆಗ್ಬಿಡ್ತೈತೆ. ಆ ಲವ್ ಅಂತೂ ಮರ್ಜಿ ಆದಾಗ ಅಲ್ಲಿ ತಂದೆ ಕಾಣಲ್ಲ, ತಾಯಿ ಕಾಣಲ್ಲ. ಯಾಕೆ ಜೀವಕ್ಕೆ ಜೀವ ಇದ್ದ ಗೆಳೆಯನೂ ಕಾಣಲ್ಲ. ಅದೇನೋ ಒಂದು ಮ್ಯಾನ್ ಪವರ್ ಇರ್ತೈತೆ ಆ ಕಣ್ಣಲ್ಲಿ. ಅದನ್ನು ತೋರಿಸಿದ್ದೀನಿ. ಯಾವ ಥರ ಎಲ್ಲ ಇದ್ರೆ ಹೋಗ್ತಾರೆ ಅನ್ನೋದನ್ನು ತೋರಿಸಿದ್ದೀನಿ. ದಯವಿಟ್ಟು ಅಪ್ಪ ಮಾತು ಕೇಳಿ. ಇಲ್ಲಿ ರೌಡಿಸಮ್ ಯಾವುದು ಶಾಶ್ವತ ಅಲ್ಲ. ಸತ್ತಾಗ ಒಂದು ಉಡ್ದಾರನ್ನು ಬಿಡಲ್ಲ. ನಾವೇನೇ ಕೋಟಿ ಮಾಡಿದ್ರು 3 ಅಡಿ 6 ಅಡಿನೂ ನಮ್ಗೆ ಶಾಶ್ವತ ಅಲ್ಲ. ಅದನ್ನು ಸ್ವಲ್ಪ ದಿವಸನೇ, ಅದನ್ನು ಇನ್ನೊಬ್ಬ ಹಂಗೆ ಬರ್ತಾ ಇರ್ತಾರೆ. ದಯವಿಟ್ಟು ಇದು ಏನಿಲ್ಲ. ನಾವು ತಾಜ್ ಮಹಲ್ ಕಟ್ಟಿನೇ ಎಂತಿಗೆ ನಾವು ರೋಮಿಯೋ ಜೂಲಿಯಟ್ ಅಂತ ತೋರಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನಮ್ಮ ಸ್ವಂತ ದುಡ್ಡಲ್ಲಿ ಒಂದು ಇಟ್ಕೆ ಕಲ್ಲು ಕಟ್ಟಿದ್ರೂ ಅದು ತಾಜ್ ಮಹಲ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸ್ವಂತ ದುಡ್ಡಲ್ಲಿ ದುಡ್ದು ತಂದೆ ತಾಯಿಗೆ ಊಟ ಹಾಕಿ, ಇವತ್ತು ವಯಸ್ಸು ಹುಡುಗರಿಗೆ ತಂದೆ ತಾಯಿ ಯಾವತ್ತೂ ಕೇಳಲ್ಲ ನೀನು ದುಡ್ಬಿಟ್ಟು ತಂದು ಹಾಕುವಂತ. ಅವ್ರು ಏನು ಮಾಡಿದ್ರು ತಂದೆ ತಾಯಿ ಯಾವಾಗಲೂ ಕಾಯ್ತಾ ಇರ್ತಾರೆ. ತಂದೆ ತಾಯಿಗಳು ಆಗಿರ್ಬೋದು, ಎಂತಿಗಳಾಗಿರ್ಬೋದು, ಮಕ್ಕಳು ಕಾಯ್ತಾ ಇರ್ತಾರೆ. ದಯವಿಟ್ಟು ಇವರೆಲ್ಲ ಇದ್ದಾರೆ ಅಂದ್ಬಿಟ್ಟು ಎಲ್ಲರೂ ಏನಾರು ಅಂದ್ರೂ ತಲೆಗೆ ಹಾಕೋಬೇಡಿ. ನಮ್ಮ ಹಿಂದೆ ದೊಡ್ಡ ಫ್ಯಾಮಿಲಿ ಐತೆ ಅಂತ ಅನ್ಕೊಂಡು ಬಂದ್ಬಿಡಿ ಅಂತಾನೆ ನಾನು ಈ ಸಬ್ಜೆಕ್ಟಲ್ಲಿ ನಾನು ಕ್ಲಾರಿಟಿಯಾಗಿ ಮಾಡಿದ್ದೀನಿ. ಎಲ್ಲ ಅಭಿಮಾನಿಗಳು ತುಂಬ ಇವತ್ತು 2ನೇ ವಾರ ಯಶಸ್ವಿ ಆಗೈತೆ. 3ನೇ ವಾರನೂ ಆಗ್ತಾ ಐತೆ. ನಂಗೆ ತುಂಬ ಖುಷಿ ಆಗ್ತಾ ಐತೆ. ಎಲ್ಲ ಅಭಿಮಾನಿಗಳು ತುಂಬಾ ಡೇ 1 ಹಿಡಿದು ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನಗೆ ತುಂಬಾ ಸಪೋರ್ಟಿಂಗ್ ಆಗಿರ್ತಿದ್ರ. ನಿಮಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಡಿ ಬಾಸ್ ಅಭಿಮಾನಿಗಳಿಗೆ ಮಾತು ಕೊಟ್ರೆ ಯಾವತ್ತಿದ್ರು ಉಸಿರಿರೋವರೆಗೂ ಜೊತೆಗಿದ್ದೇ ಇರ್ತೀವಿ. ಸೊ ಅಣ್ಣನ ಜೊತೆ ನಾವು ನಿಂತೇ ಇರ್ತೀವಿ. ಅವ್ರಿಗೆಲ್ಲ ತಿರ್ಗಾ ಮತ್ತೆ ಆ ಲೈನ್ ಹೇಳ್ತಾ ಇದ್ದೀನಿ ನಾನು. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೇವೆ ನಿಮ್ಮಂತೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಸೊ ಹಂಗೆ ಅಣ್ಣ ಇನ್ನೊಂದು ಮಾತು, ಇಲ್ಲಿ ಯಾರು ಇವಾಗ ಎಷ್ಟೊಂದು ಜನ ಹೇಳ್ತಿದ್ದಾರೆ ಮೂವಿನ ಅಲ್ಲೇ ಮನೇಲಿ ಕುತ್ಕೊಂಡು ಹೇಳ್ತಾವ್ರೆ, ಅಣ್ಣ ಸಿನಿಮಾ ಚೆನ್ನಾಗಿದ್ರೆ ತಾನಾಗೆ ಓಡುತ್ತೆ ಅಂತ. ನೀನು ಬಂದು ನೋಡಿದ್ರೆ ಅಲ್ವಾ ಅಣ್ಣ ಗೊತ್ತಾಗೋ ಸಿನಿಮಾ ಚೆನ್ನಾಗೈತೆ ಇಲ್ವಾ ಅಂತ. ನೀನು ಮನೇಲಿ ಕುತ್ಕೊಂಡು ಹೇಳಿದ್ರೆ ಸಿನಿಮಾ ಹೆಂಗೆ ಗೊತ್ತಾಗುತ್ತೆ? 4 ಜನ ಬಂದು ನೋಡ್ರೇನೆ ಇನ್ನೊಂದು 4 ಜನಕ್ಕೆ ತಿಳಿಸುತ್ತೆ. ಅವಾಗ ತಾನೇ ಮೂವಿ ಓಡೋದು. ನೀನು ಅಲ್ಲೇ ಇದ್ಕೊಂಡು ಅಣ್ಣ ಚೆನ್ನಾಗಿದ್ರೆ ಓಡುತ್ತೆ ಅಂದ್ರೆ ಹೆಂಗೆ ಓಡ್ಬಿಡುತ್ತೆ? ಚಾನ್ಸೇ ಇಲ್ಲಲ್ವ ಅಣ್ಣ? ಓಡುತ್ತಾ? ಓಡಲ್ವಾ? ಸೊ 4 ಜನ ಕೇಳಿ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಒಂದು ವಿನಂತಿ ಅಣ್ಣ. ಸೊ ದಯವಿಟ್ಟು ಕುತ್ಕೊಂಡು ಕಮೆಂಟ್ ಹಾಕೋದ್ರ ಬದಲು ದಯವಿಟ್ಟು ಬಂದು ಸ್ಟಾರ್ಟಿಂಗ್ ನೋಡಿ ಎಲ್ಲರೂ ಒಂದು ಅದು ವ್ಯೂಸ್ ಕೊಟ್ಟಿದಾರಲ್ಲ ಅದನ್ನ ನೋಡಿ ಇವ್ರು ಬಂದ್ರು. ನನ್ಗೆ ಅಚಾನಕ್ಕಾಗಿ ಬಂದ್ರು. ಫ್ಯಾಮಿಲಿಯಾಗಿ ಒಂದು ಜೀವನ ಕಟ್ಕೊಂಡು ಬಂದಾಗ ಸಡನ್ಲಿ ಅವ್ರ ಹೆಂಡತಿ ಮಕ್ಕಳ ಮೇಲೆ ಅಟೆಂಟ್ ಆದಾಗ ನೀವು ಏನು ಮಾಡ್ತಾರೆ ಸರ್? ಪ್ರತಿಯೊಂದು ಫ್ಯಾಮಿಲಿ ನೋಡಲೇಬೇಕು. ಈಗ ಬೆಂಗಳೂರಿಗೆ ಎಷ್ಟೋ ಜನ ಜೀವನ ಕಟ್ಕೊಳಕ್ಕೆ ನಿಲ್ತಾರೆ. ಇಲ್ಲೊಂದು ರೌಡಿ ಜಾಮೂನು ಸೋಕೆ ಆಗಿಬಿಟ್ಟಿರ್ತೈತೆ ನಮಗೆ. ಬಟ್ ನಾನು ಬೆಳಗಾವಿ ಡಿಸ್ಟಿಕ್, ನಮ್ದು ರಾಮದುರ್ಗ ತಾಲೂಕು, ನಂದ್ಯಾಳ ಹಳ್ಳಿ ಅಂತೇಳಿ. ಬಟ್ ನಾನು ಕೂಡ ನಿಮ್ಮ ಥರನೂ ಒಬ್ಬ ಪ್ರೆಸ್ ರಿಪೋರ್ಟರ್. ನನಗೆ ಯಾರು ಕರೆದಿಲ್ಲ, ಯಾರು ದುಡ್ಡು ಕೊಟ್ಟಿಲ್ಲ, ಯಾರು ಇದು ಮಾಡಿಲ್ಲ. ನಾನು ನೋಡ್ತಾ ಇದ್ದೆ ಸರ್ ಏನಂತ ಈ ಥರ ಅತಿ ಬರ್ತಾ ಇದ್ದಲ್ಲ ಪಾಪ. ನಾನು ಒಬ್ಬ ಕಲೆಗಾರಾಗಿ ನೆಕ್ಸ್ಟ್ ಮೂವಿನೂ ಮಾಡ್ತಾಯಿದ್ದೀನಿ, 2 ಮೂವಿನೂ ಮಾಡ್ತಾಯಿದ್ದೀನಿ ಸರ್. ಮಾಡಿ ಆದಮೇಲೂ ಬಂದಿದ್ದೀನಿ, ಇವಾಗ ಕಂಟಿನ್ಯೂ ಮಾಡ್ಕೋತಾ ಬಂದಿದ್ದೀನಿ. ಒಬ್ಬ ಕಲಾವಿದನು ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ. ಒಂದು ಕಲೆ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರ ಶ್ರಮ ಏನು, ಆ ಕಲಾವಿದ್ರನ್ನಂತ ಬೆಳೆಸುವಂಥ ಪ್ರೋತ್ಸಾಹ ಕೊಡಿ. ಸುಮ್ಮನೆ ನಮ್ಮ ಕೈಲಿ ಆಗಲಿಲ್ಲ ಅಂದರೂ ಕೈ ಮುಗಿದು ಕೇಳ್ಕೊಂತ ನಮ್ಮ ಕೈಲಿ ಆಗಲಿಲ್ಲ ಅಂದರು ನೋಡದೇ ಇದ್ರು ಪರವಾಗಿಲ್ಲ. ಇಮಿಟ್ ಮಾಡಬೇಡ್ರಿ, ಟ್ರೋಲ್ ಮಾಡೋಕ್ಕೆ ಹೋಗ್ಬೇಕು. ಟ್ರೋಲ್ ಮಾಡಿದ್ರೆ ಟ್ರೋಲರ್ಸ್ಗಳಿಂದೇ ನಾವು ಹೈಲೈಟ್ ಆಗ್ತೀವಿ. ಟ್ರೋಲರ್ಸ್ಗಳಿಂದೇ ನಾನು ಅವರೆಲ್ಲ ನಮ್ಮ ಅಂತಂಬರಿದ್ದಂಗೆ. ಯಾಕಂದರೆ ಸಿನಿಮಾ ಹೇಗಿದೆ?
ಸಿನಿಮಾ ಸೂಪರ್ ಇದೆ ಸರ್, ಸಿನಿಮಾ ಸೂಪರ್ ಇದೆ. ಸಿನಿಮಾಗೆ ಯಾವುದೇ ರೀತಿ ಹೆಸರು ಇಡಬೇಡಿ, ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಟ್ ಯಾಕೆ ಜನ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಜನ ತುಂಬಿದಾರಲ್ರಿ. ಅಲ್ಲ ಸರ್, ಇಲ್ಲಿ ತುಂಬಿದ್ದಾರೆ ಸರ್, ನಾವು ದುಡ್ಡು ಕೊಟ್ಟು ಬಂದಿರೋದು. ಯಾಕೆ ಜನ ಬರಲ್ಲ? ಬ್ಯಾಡ್ ಕಮೆಂಟ್ ಮಾಡಿದ್ರೆ ಜನ ಬರಲ್ಲ ಸರ್, ಬ್ಯಾಡ್ ಕಮೆಂಟ್ ಮಾಡಬಾರ್ದು. ಈಗ ನಾವು ನೀವು ನಿಮ್ಮ ಬಗ್ಗೆ ಏನಂತ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತಾ? ಬರಬೇಕು, ನೀವು ವ್ಯಕ್ತಿ ಏನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಎಲ್ಲ ನಾನು ಆಳವಾಗಿ ಇಳಿಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾ ಏನು ಯೋಚನೆ ಮಾಡಿದ್ರೆ ನೀವು ಸರಿ ಇಲ್ಲ ಅಂತಂದ್ರೆ ನೀವು ಒಪ್ಕೊಂತೀರಾ? ಬಂದು ನೋಡ್ಕೊಳ್ಳಿ, ನೋಡ್ಕೊಂಡು ಕೆಟ್ಟದ್ದು ಮಾಡಿ. ಥ್ಯಾಂಕ್ ಯು. ಮೊದಲು ಕನ್ನಡ ಕಲಾವಿದಕ್ಕೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055